ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಸ್ವಾಭಿಮಾನ್ ಸ್ವದೇಶಿಗೆ ಬಂದಿದೀವಿ ಸ್ನೇಹಿತರೆ. ಇಲ್ಲಿ ಒಂದು ಮುಖ್ಯವಾಗಿರುವಂತದ್ದು ಅಂದ್ರೆ ಮನೆಗೆ ತುಂಬಾನೇ ಚೆನ್ನಾಗಿರುವಂತ ವಸ್ತು ಬೇಕಂತ ಬಂದಿರುವಂತದ್ದು. ಹೋದ್ಸಲ ಕವಿತಾ ನಾವೆಲ್ಲ ಬಂದಿದ್ವಲ್ವಾ, ಆ ಟೈಮಲ್ಲಿ ನೋಡಿದ್ವಿ ಸ್ನೇಹಿತರೆ. ಇಲ್ಲೇ ಸಿಗುತ್ತೆ ಅಂತ ಹೇಳಿ, ಹಾಗೆ ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ, ಆದ್ರೆ ನಮಗೆ ಕರೆಕ್ಟ್ ಇರುತ್ತೋ ಹೇಗೋ, ಚಿಕ್ಕದೆಲ್ಲ ಕಳ್ಸಿದ್ರೆ ಅನ್ನುವಂಥದ್ದು ಇದು. ಆದ್ರೆ ಇಲ್ಲಿ ನಾವು ಕಣ್ಣಾರೆ ನೋಡ್ತೀವಿ, ತಗೊಳ್ಬೋದು ಅನ್ನೋಂತ ಒಂದಿದು. ಹಾಗಾಗಿ ಆನ್ಲೈನ್ ಅಲ್ಲಿ ನಾನು ಯಾವ್ದೇ ಒಂದು ತರಿಸ್ಬೇಕಂದ್ರೆ ಸ್ವಲ್ಪ ಯೋಚಿಸ್ತೀನಿ ಸ್ನೇಹಿತರೆ. ನಮಗೆ ಎಲ್ಲಿ ಚೆನ್ನಾಗಿ ಕಾಣುತ್ತಲ್ವಾ, ಆನ್ಲೈನ್ ಅಲ್ಲಿ ನೋಡ್ದೆ, ಅಲ್ಲೂ ಅಷ್ಟೇನೆ ರೇಟ್ ಇತ್ತು, ಇಲ್ಲೂ ಬಂದ್ಬಿಟ್ಟು ಅಷ್ಟೇನೆ ಸ್ನೇಹಿತರೆ. ದೊಡ್ಡದಾಗಿ ಇಲ್ಲಿ ಇದು ಹಾಕಿದ್ರಲ್ವಾ, ಸುಮ್ನೆ ತೋರ್ಸೋದಿಕ್ಕೆ ಹಾಕಿದ್ರ ಅಷ್ಟೇನೆ. ಇದಕ್ಕಿಂತ ದೊಡ್ಡ ಸೈಜ್ ಅಲ್ಲಿ ಇತ್ತು, ತುಂಬಾ ಚೆನ್ನಾಗಿತ್ತು. ಇದು ಭತ್ತದ ತೋರಣ. ಈ ಒಂದು ಇದ್ರಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಸ್ನೇಹಿತರೆ. ಆದ್ರೆ ಇಷ್ಟು ದೂರ ಬಂದು ತಗೊಂಡು ಬಂದಿದ್ದಕ್ಕೂನು ಸಾರ್ಥಕ ಬರ್ಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ಹಾಕೋದಿಕ್ ಆಗ್ಲಿಲ್ಲ. ಕಾರಣ ಏನಂದ್ರೆ, ಚಿಕ್ಕ ಮಳೆ ಇರುತ್ತೆ ಸ್ನೇಹಿತರೆ. ಮಳೆ ಎಲ್ಲ ಹೊಡೆಯೋ ಹಾಗಿಲ್ಲ ಬಾಡಿಗೆ ಮನೆಯಲ್ಲಿ. ಅದು ಒಂದು ಇದು. ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಈಗ ನಾವು ಈಗ ಯಾರಿಗೂನು ದೂಷಿಸೋದಕ್ಕೂ ಆಗೋದಿಲ್ಲ. ನಮ್ಮ ಅಗತ್ಯ ಅನಿವಾರ್ಯಗಳಿಗೆ ಕಟ್ಟು ಬಿದ್ದು ಈ ರೀತಿ ಕೆಲವೊಂದ್ಸಲ ಕೆಲವೊಬ್ರು ಕಡೆಯಿಂದ ಮಾತುಗಳನ್ನ ಕೇಳ್ಬೇಕಾಗುತ್ತೆ ಸ್ನೇಹಿತರೆ. ಭಗವಂತ ಖಂಡಿತವಾಗ್ಲೂನು ಬಾಡಿಗೆ ಮನೆಯಲ್ಲಿ ಇರೋರೆಲ್ಲ ಏನಿದಲ್ಲ, ಅವರಿಗೂ ಒಂದಿನಲ್ಲ ಒಂದಿನ ಒಳ್ಳೆ ಇದನ್ನ ಕೊಡ್ತಾನೆ ಸ್ನೇಹಿತರೆ. ಹಾಗಾಗಿ ಆ ನಂಬಿಕೆ ನನಗಿದೆ. ಹಾಗಾಗಿ ಯಾವ್ದನ್ನು ನನ್ನ ಮನೆಗೆ ಸಂಬಂಧಪಟ್ಟ ಹಾಗೆ ಏನು ಇದು ಮಾಡೋದಿಕ್ ಹೋಗಲ್ಲ ಸ್ನೇಹಿತರೆ. ನಮ್ಮ ಸ್ವಂತ ಮನೆ ಅನ್ನೋದು ಒಂದು ಆಗ್ಬೇಕು. ಅವತ್ತಿನ ದಿನ ನಾನು ಏನೆಲ್ಲ ಬೇಕಾದನ್ನ ಮಾಡ್ಬೇಕು ಅನ್ನುವಂಥದ್ದು ನನಗೆ ಬಹಳ ಅಂದ್ರೆ ಬಹಳ ಇದೆ ಸ್ನೇಹಿತರೆ. ಹಾಗಾಗಿ ನಾನು ತಗೊಳ್ಬಾರ್ದಂತಾನೆ ಇದ್ದಿದ್ದು. ಆದ್ರೆ ಕವಿತಾ ಎಲ್ಲ ಬಂದಾಗ ಅಕ್ಕ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ತಗೊಳ್ತೀನಿ ನಾನು ಅಂತ ಹೇಳಿದಕ್ಕೆ, ನಾನು ತಗೊಳ್ಳೋಣಪ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದು ತಗೊಂಡೆ ಸ್ನೇಹಿತರೆ. ಆದ್ರೂ ಹಾಕೋದಿಕ್ ಆಗ್ಲಿಲ್ಲಲ್ಲ, ಮನ್ಸಿಗೆ ತುಂಬಾನೇ ಬೇಜಾರಾಯ್ತು ಸ್ನೇಹಿತರೆ. ಪರವಾಗಿಲ್ಲ, ಇಷ್ಟೆಲ್ಲ ಆಸೆಯಿಂದ ತಗೊಂಡ್ನಲ್ಲ, ಇಷ್ಟೆಲ್ಲ ಇದನ್ ಮಾಡೋದ್ನಲ್ಲ ಅಂತ ಹೇಳಿ ತುಂಬಾನೇ ಅನ್ನಿಸ್ತಾ ಇತ್ತು ಸ್ನೇಹಿತರೆ. ಏನು ಮಾಡೋದಿಕ್ಕಾಗಲ್ಲ. ಈ ಮನೆಯಲ್ಲಿ ಇರೋವರೆಗೂನು ಸ್ವಲ್ಪ ಎಲ್ಲ ನಮ್ಮ ಆಸೆ ಆಕಾಂಕ್ಷೆಗಳು ಏನಿದೆಯಲ್ಲ ಅದನ್ನೆಲ್ಲ ಅದ್ಮಿಟ್ಕೊಂಡು ಸ್ವಲ್ಪ ಇದು ಮಾಡ್ಬೇಕು. ಅಂದ್ರೆ ನಿಮಗೆ ಅನ್ನಿಸ್ತಾ ಇರ್ಬೋದು, ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ, ಅನ್ನಿಸ್ಬೋದು ಬೇರೆ ಮನೆಗೆ ಹೋಗ್ಬೋದಲ್ಲ ಅಂತ ಹೇಳಿ. ಖಂಡಿತವಾಗ್ಲೂನು ಸ್ನೇಹಿತರೆ, ಹಬ್ಬಕ್ಕೆ ಅಂತ ಹೇಳಿ ಇದನ್ನ ತಗೊಂಡ್ ಬಂದಿದ್ದೆ ಸ್ನೇಹಿತರೆ. ಇಷ್ಟಪಟ್ಟು ತಗೊಂಡ್ ಬಂದಿದ್ದೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ದೊಡ್ಡದಾಗೂನು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಆದ್ರೆ ಹಾಕೋದಿಕ್ ಆಗ್ಲಿಲ್ಲ ಸ್ನೇಹಿತರೆ. ಚೆಂಡು ಹೂವಿಂದು ಹಾರ ಎಲ್ಲ ಹಾಕಿದ್ವಲ್ವಾ, ಹಾಗಾಗಿ ಮಳೆ ಎಲ್ಲ ಉದ್ದಂದಿರ್ಲಿಲ್ಲ, ಹೊಡೆಯೋ ಆಗಿಲ್ಲ ಮಳೆ ಎಲ್ಲ ಏನು ಹೊಡೆಯೋಗಿಲ್ಲ ಸ್ನೇಹಿತರೆ. ಹಾಗಾಗಿ ಮತ್ತೆ ಯಾಕೆ ಅಂತ ಹೇಳ್ಬಿಟ್ಟು ಹಾಗೇನೆ ಸುಮ್ಮನಾಗಿದ್ದೀವಿ, ಹಾಗೆ ಇಟ್ಟಿದೀವಿ ಸ್ನೇಹಿತರೆ. ನೋಡೋಣ ಇದನ್ನ ಯಾವ ಮನೆಗೆ ಹಾಕೋದಿಕ್ಕೆ ಭಾಗ್ಯ ಬರುತ್ತೆ ಎಲ್ಲಾಗ್ದಿ ನೋಡೋಣ ಬಾಕ್ಲಿಗೆ ಸ್ನೇಹಿತರೆ. ಹಾಗಾಗಿ ತಗೊಂಡ್ ಬಂದು ಆಸೆಯಿಂದ ತಗೊಂಡ್ ಬಂದು ಹಾಗೆ ಇಟ್ಟಿದೀನಿ ನೋಡಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿದೆ. ಅದ್ರಲ್ಲೂ ಹಬ್ಬ ನೆಕ್ಸ್ಟ್ ಡೇ ಇತ್ತು, ಹಿಂದಿನ ದಿನ ಹೋಗ್ಬಿಟ್ಟು ಸ್ವದೇಶಿಯಲ್ಲಿ ಹೋಗಿ ತಗೊಂಡ್ ಬಂದಿದಂಥದ್ದು ಸ್ನೇಹಿತರೆ. ಏನು ಮಾಡೋದಿಕ್ ಆಗೋದಿಲ್ಲ ಸ್ನೇಹಿತರೆ. ಹಾಗೇನೆ ನೆಕ್ಸ್ಟ್ ಇನ್ನೊಂದೇನಂದ್ರೆ, ಹಾಗೇನೆ ಈ ಸಲ ಬೆಳ್ಳಿ ಏನು ತಗೊಳ್ಳಿಲ್ಲಲ್ಲ ಅಂತ ಹೇಳ್ಬಿಟ್ಟು ಇದೊಂದು ತಗೊಳ್ಳೋಣ ಅಂತ ಹೇಳಿ ತಗೊಂಡ್ ಬಂದೆ ಸ್ನೇಹಿತರೆ. ಮುಂಚೆನೂ ಬೆಳ್ಳಿದೆ ಇದ್ದಿದ್ದು ಕಾಲುಂಗ್ರ, ಅದು ಏನಾಗಿಲ್ಲ. ಆದ್ರೆ ನನ್ಗೆ ಏನಕ್ಕೋ ಬೆಳ್ಳಿ ಇದಕ್ ತಗೊಂಡ್ ಬರಕ್ ಹೋಗಿದ್ನಲ್ವಾ, ಈ ಸಲ ಏನು ಬೆಳ್ಳಿ ತಗೊಳ್ಳಿಲ್ಲಲ್ಲ ಅಂತ ಹೇಳ್ಬಿಟ್ಟು ಇದು ತಗೊಳ್ಬೇಕು ಅನ್ನಿಸ್ತು. ಹಾಗಾಗಿ ಇದು ಒಂದು ತಗೊಂಡ್ ಬಂದಿದೆ ಸ್ನೇಹಿತರೆ. ಪುಟ್ಟದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ನೋಡಿ ಎಷ್ಟು ಚಂದ ಇದೆ ಅಲ್ಲ. ಹಾಗಾಗಿ ಇದನ್ನ ತಗೊಂಡ್ ಬಂದಿದೆ. ಒಟ್ಟಾರೆ ಹೆಣ್ಮಕ್ಳದ ಆಸೆ ಇರುತ್ತಲ್ವಾ, ಅದು ತಗೊಳ್ಬೇಕು ಇದು ತಗೊಳ್ಬೇಕಂತ. ಆದ್ರೆ ಎಲ್ಲದನ್ನು ತಗೊಳ್ತೀವಿ ಸ್ನೇಹಿತರೆ. ಒಂದೊಂದ್ಸಲ ಖುಷಿನೇ ಇರೋದಿಲ್ಲ. ತಗೊಳ್ಳುವಾಗಿದ್ದಂತ ಖುಷಿ ಈ ಪೂಜೆ ಎಲ್ಲ ಮಾಡುವಾಗ ಖಂಡಿತ ಇರೋದಿಲ್ಲ. ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಚಂದ ಇದೆ, ಪುಟ್ಟದು ಸ್ನೇಹಿತರೆ, ಪುಟಾಣಿದು. ಚೆನ್ನಾಗ್ ಕಾಣುತ್ತೆ ಅಂತ ಹೇಳಿ ತಗೊಂಡ್ ಬಂದೆ. ತುಂಬಾನೇ ಚೆನ್ನಾಗಿದೆ, ಬೆಳ್ಳಿದು ಸ್ನೇಹಿತರೆ. ನೋಡೋಣ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಪೂಜೆಗೆ ಉಪಯೋಗಿಸ್ಕೊಳ್ತೀನಿ. ಹೇಗ್ ಅನ್ನಿಸ್ತು ಹೇಳಿ. ಇನ್ನ ತಗೊಳ್ಬೇಕಂತ ಇದೆ ಬೆಳ್ಳಿದು. ತಗೊಂಡಾಗ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇದು ಹೇಗ್ ಅನ್ನಿಸ್ತು ತಿಳಿಸಿ.
ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ಸ್ಟೀಲ್ ಅಂಗಡಿಗೆ ಬಂದಿದ್ವಿ. ಇಲ್ಲಿ ನೋಡಿ ಆರತಿ ಸ್ನೇಹಿತರೆ, ಆರತಿ ಮಾಡೋದಕ್ಕೆ ಕಳಸ ಪಂಚಾರತಿ ಎಲ್ಲ ಅಂತೀವಿ ನಮ್ ಕಡೆ ಬಂದ್ಬಿಟ್ಟು. ಆರತಿ ತಟ್ಟೆ, ಕಳಸದ ಚೆಂಬು ನೋಡಿ ಎಷ್ಟು ಚಂದ ಇದೆ ತುಂಬಾನೇ. ಹಾಗೇನೆ ದೀಪಗಳು ಅಷ್ಟೇ, ಪುಟ್ಟ ಪುಟ್ಟ ದೀಪಗಳು ತುಂಬಾನೇ ಚೆನ್ನಾಗಿತ್ತು. ಅದ್ರ ಕೆಳಗಡೆ ಏನ್ ಪಾತ್ರೆಗಳೆಲ್ಲ ಕಾಣ್ತಾ ಇದೆಯಲ್ವಾ, ಆ ಪಾತ್ರೆ ನಾನು ತಗೊಂಡೆ ಮುದ್ದೆ ಮಾಡೋದಕ್ಕೆ. ಪಾತ್ರೆ ಬೇಕಾಗಿತ್ತು. ಮೊನ್ನೆ ಊರಿಗೆ ಹೋದಾಗ ನಮ್ಮ ಯಜಮಾನ್ರು ಮೊಸರೆ ಎಲ್ಲ ಅದ್ರೊಳಗಡೆ ಹಾಕಿಟ್ಟು ಪಾತ್ರೆ ಎಲ್ಲ ಕಪ್ಪು ಕಪ್ಪು ಕಲೆ ಬಿದ್ದಿತ್ತು. ಹಾಗಾಗಿ ಅದ್ರಲ್ಲಿ ನನಗೆ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಕೊಟ್ಟಿ ಹೊಸ ಪಾತ್ರೆ ತಗೊಂಡ್ ಬಂದೆ ಸ್ನೇಹಿತರೆ. ಹಾಗೇನೆ ನೀವು ಅನ್ಕೊಳ್ಬೋದು, ಇಷ್ಟೆಲ್ಲ ಇದು ಮಾಡ್ಕೊಂಡು ಯಾಕಿರ್ಬೇಕು, ಬೇರೆ ಮನೆಗೆ ಹೋಗ್ಬೇಕಲ್ಲ ಅಂತ. ಖಂಡಿತವಾಗ್ಲೂ ಸ್ನೇಹಿತರೆ, ನಾನು ಅದನ್ನೇ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಭಗವಂತನಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಮನೆ ಹೇಗಿದ್ರೂ ಪರವಾಗಿಲ್ಲ ಸ್ನೇಹಿತರೆ, ಅಂದ್ರೆ ಸ್ವಲ್ಪ ಹಳೇದಾಗಿದ್ರು ಪರವಾಗಿಲ್ಲ, ಹೊಂದ್ಕೊಂಡು ಹೋಗ್ಬಿಡ್ಬೋದು. ಆದ್ರೆ ಮನೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಚೆನ್ನಾಗಿರ್ಬೇಕು. ಹಾಗೇನೆ ಒಂದು ನೆಮ್ಮದಿ ಅನ್ನೋದು ಇರ್ಬೇಕು ಸ್ನೇಹಿತರೆ. ಆ ಒಂದು ಇದನ್ನ, ಒಂದು ಒಳ್ಳೆ ಇದನ್ನ ತೋರಿಸ್ಕೊಡಪ್ಪ ಭಗವಂತ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೋಡೋಣ ಸ್ನೇಹಿತರೆ. ತುಂಬಾನೇ ಒಂದು ಯಾವಾಗ್ಲೂ ಅದನ್ನೇ ನಾನು ಕೇಳ್ಕೊಳ್ಳುವಂಥದ್ದು. ನಮ್ಮ ಕಷ್ಟಕ್ಕೆ ಖಂಡಿತವಾಗ್ಲೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ ಜೊತೆ ನಾನೆಲ್ಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಆಶೀರ್ವಾದನೂ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಖಂಡಿತವಾಗ್ಲೂ ಬೇಗ ನಮ್ಗೆ ಎಲ್ಲಾದ್ರೂ ಒಂದು ಚೆನ್ನಾಗಿರುವಂತ ಒಂದು ಮನೆ ಸಿಗ್ಲಿ ಅಂತಾನು ನಾನು ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಿ ಅಂತಾನು ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ನಂತರ ಇಲ್ಲಿ ಡಿಮಾರ್ಟಿಗೆ ಬಂದಿದೀವಿ. ಇಲ್ಲಿ ಸ್ವಲ್ಪ ಬೆಲ್ಲ, ಹಾಗೇನೆ ಅವಲಕ್ಕಿ, ಸ್ವಲ್ಪ ಹೆಸರು ಬೇಳೆ, ಮತ್ತೆ ಕಡ್ಲೆಕಾಳು ಎಲ್ಲ ಬೇಕಾಗಿತ್ತು ಸ್ನೇಹಿತರೆ. ಹಾಗಾಗಿ ತಗೊಂಡ್ ಹೋಗೋಣ ಅಂತ ಹೇಳಿ ಬಂದಿರುವಂತದ್ದು. ಮೊನ್ನೆ ಒಂದಿನ ಬಂದಿದ್ರು ನಮ್ಮ ಯಜಮಾನ್ರು. ಬಂದಾಗ ಬೆಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರು ರಿಲಯನ್ಸ್ ಅಲ್ಲಿ. ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಬೆಲ್ಲ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು. ಇವಾಗ ಏನ್ ಗೊತ್ತಾ ಸ್ನೇಹಿತರೆ, ಏನಂದ್ರು ಏನು ಎಲ್ಲ ಅಷ್ಟು ಇದಿರಲ್ಲ. ಯಾಕಂದ್ರೆ ಎಲ್ಲ ಪಾಕೆಟ್ ಮಾಡಿರ್ತಾರೆ. ಇವಾಗ ಆನ್ಲೈನ್ ಅಲ್ಲಿ ಎಲ್ಲ ಇದನ್ ಮಾಡ್ತಾರಲ್ವಾ ಸ್ನೇಹಿತರೆ. ಹಾಗಾಗಿ ಎಲ್ಲ ಪಾಕೆಟ್ ಇದಕ್ಕಿಂತ ಸ್ವಲ್ಪ ಅದಕ್ಕೇನೆ ಜಾಸ್ತಿ ಇದಿರುತ್ತೆ ಸ್ನೇಹಿತರೆ. ಇದನ್ನೇ ಪಾಕೆಟ್ ಮಾಡಿ ಇಟ್ಟಿರುವಂತದ್ದು, ಆದ್ರೂ ಅದಕ್ಕೆ ಸ್ವಲ್ಪ ರೇಟ್ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಆದಷ್ಟು ನಾವು ಸ್ವಲ್ಪ ನಮಗೆ ಏನ್ ಬೇಕಲ್ಲ ಅದನ್ನ ಇದನ್ ಮಾಡುವಂತದ್ದು. ಈಗ ನಾನು ಏನ್ ಗೊತ್ತಾ, ಊರ್ ಕಡೆಯಲ್ಲಿ ಹೋದಾಗ ಸ್ನೇಹಿತರೆ, ಅಲಸಂದೆ ಕಾಳು, ಹೆಸರು ಕಾಳು, ಈ ರೀತಿಯಾಗಿ ಏನಾದ್ರೂ ಕಾಳುಗಳೆಲ್ಲ ಸಿಕ್ತಾಗ ತಗೊಂಡ್ ಬರ್ತೀನಿ. ಇಲ್ಲ ಯಾರಿಗಾದ್ರೂ ಹೇಳಿರ್ತೀನಿ ಸ್ನೇಹಿತರೆ, ತಗೊಂಡ್ ಇಟ್ಕೊಳ್ಳಿ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಹೊಲದಲ್ಲಿ ಬೆಳೆದಿರುವಂತದ್ದು ತುಂಬಾನೇ ಚೆನ್ನಾಗಿರುತ್ತೆ, ಇಲ್ಲಿ ಎಲ್ಲ ತಗೊಂಡ್ ಬಂದು ತಿನ್ನೋದಕ್ಕಿಂತ. ಆ ರೀತಿಯಾಗಿ ನಾವು ಜಾಸ್ತಿ ಏನಂದ್ರೆ ಇದೆಲ್ಲ ತಗೊಂಡ್ ಬಂದು ಇದು ಮಾಡೋದಿಕ್ ಹೋಗಲ್ಲ ಸ್ನೇಹಿತರೆ. ಏನ್ ಬೇಕೋ ಅವತ್ತಿಗೆ ಅದನ್ನ ತಗೊಂಡ್ ಬರುವಂತದ್ದು ಸ್ನೇಹಿತರೆ. ನಂತರ ಬಂದಿದ್ದಾದ್ಮೇಲೆ ಎಳ್ಳುಂಡೆಯನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಕಡಾಯಿ ಇಟ್ಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ ಅದಕ್ಕೆ ಒಂದೂವರೆ ಕಪ್ ಅಷ್ಟು ಎಳ್ಳನ್ನ ಹಾಕೊಂಡಿದೀನಿ ಸ್ನೇಹಿತರೆ. ಎಳ್ಳನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಚಿಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು ಸ್ನೇಹಿತರೆ. ಹಾಗೇನೆ ಕಡಿಮೆ ಉರಿಯಲ್ಲಿ ಹುರ್ಕೊಳ್ಬೇಕು. ಜಾಸ್ತಿ ಉರಿ ಇಟ್ಕೊಂಡು ಹುರ್ಕೊಂಡ್ವಿ ಅಂದ್ರೆ ಕಪ್ಪಾಗ್ಬಿಡುತ್ತೆ. ನಂತರ ಒಂದು ಪಾತ್ರೆಗೆ 1 ಕಪ್ ಅಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರನ್ನ ಸೇರಿಸ್ತಾ ಇದೀನಿ. ಹೆಚ್ಚಿಗೆ ನೀರೆಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ತೀರಾ ಗಟ್ಟಿ ಪಾಕ ಎಲ್ಲ ಬರೋ ತರನು ಮಾಡ್ಕೊಳ್ಬೇಡಿ, ಉಂಡೆ ಚೆನ್ನಾಗಿ ಬರೋದಿಲ್ಲ, ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಂ ಇದ್ರಲ್ಲಿ ಇರ್ಲಿ. ನಂತರ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಕಡ್ಲೆಯನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಈಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಕಡ್ಲೆ ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗ್ ಬರುತ್ತೆ ಉಂಡೆ ಕಟ್ಟೋದಕ್ಕೆಲ್ಲ. ಬರೀ ಎಳ್ಳೆ ಆಯ್ತಂದ್ರೆ ಸ್ನೇಹಿತರೆ, ಉಂಡೆ ಅಷ್ಟು ಚೆನ್ನಾಗಿ ಕಟ್ಟೋದಕ್ಕೆಲ್ಲ ಬರಲ್ಲ, ಕೈಗೆಲ್ಲ ಅಂಟುತ್ತಾ ಇರುತ್ತೆ. ಹಾಗಾಗಿ ನಂತರ ಎಳ್ಳುನು ತಣ್ಣಗಾಗಿತ್ತಲ್ವಾ, ಈಗ ಮಿಕ್ಸಿ ಜಾರಲ್ಲಿ ಹಾಕೊಂಡು 1-2 ರೌಂಡ್ ಸ್ನೇಹಿತರೆ ಅಷ್ಟೇ. ಹೆಚ್ಚಿಗೆ ಇದನ್ನು ನುಣ್ಣಗೆಲ್ಲ ಪುಡಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿ ಪುಡಿ ಮಾಡಿಟ್ಕೊಂಡು ಈಗ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತ ಕಡ್ಲೆ, ಹಾಗೇನೆ ಕೊಬ್ಬರಿ ಸ್ನೇಹಿತರೆ, ಒಣ ಕೊಬ್ಬರಿ, ಇದೆಲ್ಲ ಹಾಕೋದ್ರಿಂದ ತುಂಬಾನೇ ಒಳ್ಳೇದು. ನಿಮ್ಗೆ ಏನು ಬೇಡ ಹಾಗೆ ಇರ್ಲಿ ಅಂದ್ರೆ ನೀವು ಏಲಕ್ಕಿ, ಶುಂಠಿ ಪುಡಿ ಇದೆಲ್ಲ ಇಷ್ಟ ಹಾಕೊಂಡ್ಬಿಟ್ಟು ಮಾಡ್ಕೊಳ್ಬಹುದು ಸ್ನೇಹಿತರೆ, ಚೆನ್ನಾಗಿರುತ್ತೆ ಬೆಲ್ಲ ಹಾಕೊಂಡು. ಆದ್ರೆ ಇದನ್ನೆಲ್ಲ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನೆ. ನಮ್ಮತ್ತೆ ಯಾವಾಗ್ಲೂ ಇದೇ ರೀತಿನೇ ಮಾಡ್ತಾ ಇದ್ವು ಸ್ನೇಹಿತರೆ. ಹಾಗೇನೆ ನನಗೆ ತುಂಬಾನೇ ಇಷ್ಟ ಸ್ನೇಹಿತರೆ ಎಳ್ಳುಂಡೆ ಬಂದ್ಬಿಟ್ಟು. ಏನಕ್ಕಂದ್ರೆ ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು. ಅದ್ರಲ್ಲೂ ಹೆಣ್ಮಕ್ಳಿಗೆ ಅಂದ್ರೆ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು ಸ್ನೇಹಿತರೆ. ಪಾಕ ಇಲ್ಲಿ ನೋಡಿ ರೆಡಿ ಆಗಿದೆ. ಸ್ವಲ್ಪನೇ ಪಾಕನ್ನ ಹಾಕೊಂಡ್ಬಿಟ್ಟು ನಿಧಾನಕ್ಕೆ ಕೈಯಲ್ಲೆಲ್ಲ ಮುಟ್ಟಕ್ ಹೋಗ್ಬೇಡಿ ಸ್ನೇಹಿತರೆ, ಸ್ಪೂನ್ ಅಲ್ಲಿ ಕಲಿಸ್ಕೊಳ್ಳಿ. ಯಾಕಂದ್ರೆ ಪಾಕ ಬಿಸಿ ಇರುತ್ತಲ್ವಾ, ಕೈಯೆಲ್ಲ ಸ್ಕಿನ್ನೇ ಇದಾಗ್ಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಅನ್ಕೊಂಡು ನಂತರದಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು ಸ್ನೇಹಿತರೆ. ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ವಾ, ಆ ಟೈಮಲ್ಲಿ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳು, ನಮ್ಗೆ ಯಾವ ಸೈಜಿಗೆ ಬೇಕಾ ಆ ಸೈಜಿಗೆ ಉಂಡೆಗಳನ್ನ ಕಟ್ಕೊಂಡು
ಪ್ರತಿದಿನ ಒಂದೊಂದು ಸೇವನೆ ಮಾಡ್ಕೊಂಬರೋದ್ರಿಂದ ಹೆಣ್ಮಕ್ಳದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಅದ್ರಲ್ಲೂ ಯಾರು ತಿಂಗ್ಳಿಗೆ ಕರೆಕ್ಟಾಗಿ ಡೇಟ್ ಆಗೋದಿಲ್ವಲ್ಲ ಅವ್ರಿಗೆ ಮಾತ್ರ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಹಾಗೇನೆ ಪ್ರತಿಯೊಬ್ಬರು ಸೇವಿಸ್ಬೋದು ಸ್ನೇಹಿತರೆ, ಅವರೇ ಅಂತ ಇಲ್ಲ. ಹಾಗೇನೆ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಎಲ್ರಿಗೂ ತುಂಬಾನೇ ಒಳ್ಳೇದು. ಆದ್ರೆ ಏನಂದ್ರೆ ಒಂದು ಇದಕ್ ಬರ್ತಾ ಇರ್ತಾರಲ್ವ ಹೆಣ್ಮಕ್ಳು, ಒಂದು 8 ವರ್ಷ 10 ವರ್ಷ ಈ ರೀತಿಯಾಗಿ, ಒಂದು 12 ವರ್ಷ ಈ ರೀತಿಯಾಗಿದ್ದವ್ರಿಗೆ ಸ್ವಲ್ಪ ಹೆಚ್ಚಿಗೆ ಕೊಡೋದಿಕ್ ಹೋಗ್ಬೇಡಿ ಸ್ನೇಹಿತರೆ. ಉಳ್ದವ್ರು ಎಲ್ರೂನು ತಿನ್ಬೋದು. ಆದ್ರೂ ನಮ್ಮಂತ ಹೆಣ್ಮಕ್ಳಿಗಂತೂ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಒಂದು ಏಜ್ ಆಗ್ತಾ ಆಗ್ತಾ ಹಾಗೇನೆ ಯಾರ ಡೇಟ್ ಪ್ರಾಬ್ಲಮ್ ಇರುತ್ತೆ ಅಂತವ್ರಿಗೆಲ್ಲ ತುಂಬಾನೇ ಒಳ್ಳೇದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿತ್ತು. ಕರೆಕ್ಟ್ ಆಗಿ ಸಿಹಿ ಎಲ್ಲ ಕರೆಕ್ಟ್ ಆಗಿ ಬಂದಿದೆ ಸ್ನೇಹಿತರೆ. ನೋಡಿ ಇಷ್ಟು ಉಂಡೆಗಳಾಗಿದೆ. ಇದಕ್ಕೆ ಬೇಕಂದ್ರೆ ನೀವು ಇನ್ನ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬೋದು ಸ್ನೇಹಿತರೆ. ಆದ್ರೆ ಸಿಂಪಲ್ ಆಗಿ ಅಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಒಣ ಶುಂಠಿ ಪುಡಿಯನ್ನ ಹೆಚ್ಚಿಗೆ ಹಾಕಿ ಮಾಡೋದ್ರಿಂದ ಇನ್ನ ತುಂಬಾನೇ ಒಳ್ಳೇದು ಸ್ನೇಹಿತರೆ, ಆರೋಗ್ಯ ದೃಷ್ಟಿಯಿಂದ. ನಾನು ಹಾಕೊಂಡಿದ್ದೀನಿ ಸ್ನೇಹಿತರೆ ಶುಂಠಿ ಏಲಕ್ಕಿ ಎಲ್ಲದನ್ನು. ನಂತರ ಇಲ್ಲಿ ಬಂದ್ಬಿಟ್ಟು ಶೇಂಗಾ ಉಂಡೆ ಮಾಡೋದಕ್ಕೆ ಶೇಂಗಾ ಹಾಗೇನೆ ಕೊಬ್ಬರಿ ಮತ್ತೆ ಇಲ್ಲಿ ಕಡಲೆ ಪುಡಿ ಮಾಡಿರುವಂತದ್ದು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೆಲ್ಲವನ್ನು ಹಾಕೊಂಡ್ಬಿಟ್ಟು ನೋಡಿ, ಇಲ್ಲಿ ಶುಂಠಿ ಪುಡಿ ಏಲಕ್ಕಿ ಪುಡಿ, ನಾವು ಯಾವ್ದೇ ಉಂಡೆ ಪಾಯಸಗಳು ಇದೆಲ್ಲ ಮಾಡಿದಾಗ ಸ್ನೇಹಿತರೆ ಮೊದ್ಲೆಲ್ಲ ಶುಂಠಿ ಪುಡಿ ಹೆಚ್ಚಿಗೆ ಹಾಕೊಂಡ್ ಮಾಡ್ತಾ ಇದ್ರು. ಇವಾಗೆಲ್ಲ ಅದನ್ನ ಉಪಯೋಗಿಸೋದೇ ಇಲ್ಲ ಸ್ನೇಹಿತರೆ. ಆದ್ರೆ ಶುಂಠಿ ಪುಡಿಯನ್ನು, ಒಣ ಶುಂಠಿ ಪುಡಿಯನ್ನು ಉಪಯೋಗಿಸೋದ್ರಿಂದ ಎಷ್ಟು ಆರೋಗ್ಯದ್ದು ಬೆನಿಫಿಟ್ ಇದೆ ಅಂದ್ರೆ ತುಂಬಾನೇ ಇದೆ ಸ್ನೇಹಿತರೆ. ನಾನು ಪ್ರತಿಯೊಂದು ಏನ್ ಸಿಹಿ ಆಗ್ಲಿ, ಒಂದ್ ಪಾಯಸ ಆದ್ರೆ ಸಾವಿಗೆ ಒಂದು ಬಿಟ್ಟು ಉಳ್ದದ ಅಕ್ಕಿ ಪಾಯಸ ಈ ತರದ್ ಯಾವ್ದೇ ಮಾಡ್ಲಿ ಎಲ್ಲದಕ್ಕೂ ನಾನು ಉಪಯೋಗಿಸ್ತೀನಿ ಸ್ನೇಹಿತರೆ. ಶುಂಠಿ ಪುಡಿಯನ್ನ ಮಾಡಿಟ್ಕೊಂಡು ನಂತರ ಪಾಕ ರೆಡಿ ಆಗಿತ್ತಲ್ವಾ, ಅದನ್ನ ಸ್ವಲ್ಪನೇ ಹಾಕೊಂಡು ಎಲ್ಲ ಮಿಶ್ರಣ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಎಲ್ಲ ಮೊದ್ಲಿಗೆ ಒಂದ್ಸಲ ಎಲ್ಲ ಹೊಂದಿಸ್ಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ. ಹಾಗೇನೆ ಒಂದೇ ಸಲ ಪಾಕನೂ ಎಲ್ಲ ಹಾಕೊಳ್ಳೋದಿಕ್ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಅಗ್ಲವಾದ ಪಾತ್ರೆಗೆ ಹಾಕೊಂಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಚಿಕ್ಕದ ಪ್ಲೇಟ್ ಅಲ್ಲಿ ಹಾಕೊಂಡ್ಬಿಟ್ಟಿದೀನಿ, ಹಾಗಾಗಿ ಈ ರೀತಿಯಾಗಿ ಅನ್ನಿಸ್ತಾ ಇದೆ ಸ್ನೇಹಿತರೆ. ಚೆನ್ನಾಗಿ ನೋಡಿ, ಇದು ಶೇಂಗಾ ಬೀಜದ್ದೆಲ್ಲ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ, ಶೇಂಗಾ ಬೀಜ ಹುರಿದಿರ್ತೀವಲ್ವಾ, ಹಾಗಾಗಿ ಕೊಬ್ಬರಿ ಬೇರೆ ಹಾಕಿರ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ನಾವು ಪಾಕ ಸೇರ್ಸಿದ್ರಂದ್ರೆ ಆಯ್ತು ಸ್ನೇಹಿತರೆ, ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನು ಅಷ್ಟೇನೆ ಎಷ್ಟು ದಿನ ಬೇಕಂದ್ರೂ ಇಟ್ಕೊಂಡು ತಿನ್ಬೋದು. ಗಟ್ಟಿ ಪಾಕ ಮಾಡ್ಕೊಂಡ್ವಿ ಅಂದ್ರೆ ಏನಾಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ, ಕಲ್ಲಲ್ಲಿ ತಗೊಂಡು ಜಜ್ಕೊಂಡು ತಿನ್ಬೇಕಾಗತ್ತೆ. ಹಾಗಾಗಿ ನೋಡ್ಕೊಂಡು ತೀರಾ ಎಳ್ಪಾಕ ಅಂತಾರಲ್ವಾ, ನೀರ್ ತರ, ಆ ತರನು ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ಸ್ವಲ್ಪ ಗಟ್ಟಿ ಪಾಕ ಇನ್ನೇನ್ ಬರ್ತಾ ಇದೆ ಅನ್ನೋ ಇದ್ರಲ್ಲಿ ಪಾಕವನ್ನ ನಾವು ಸೇರಿಸ್ಕೊಳ್ಬೇಕು, ಚೆನ್ನಾಗ್ ಬರುತ್ತೆ. ಹಾಗೇನೆ ಕೈಲಿ ಮುಟ್ಟೋದಿಕ್ ಹೋಗ್ಬೇಡಿ. ಸ್ವಲ್ಪ ಒಂದು ಸ್ಪೂನ್ ಅನ್ನ ತಗೊಂಡು ಅದ್ರಲ್ಲಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ನಂತರ ಚೆನ್ನಾಗಿ ನಾದ್ಕೊಳ್ಬೇಕು ಸ್ನೇಹಿತರೆ. ಉಂಡೆ ನಾವು ಏನಂದ್ರೆ ನಾದ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈ ಬಿರುಕ್ ಬಿಡೋದು ಈ ರೀತಿಯಾಗಿ ಎಲ್ಲ ಆಗೋದಿಲ್ಲ ಸ್ನೇಹಿತರೆ. ಉಂಡೆ ಕಟ್ಟದಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ, ಕಟ್ಟೋ ಟೈಮಿಗೂ ಅಷ್ಟೇನೆ. ಹಾಗಾಗಿ ಚೆನ್ನಾಗಿ ಒಂದ್ಸಲ ನಾವು ನಾದ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಾದ್ಕೊಂಡ್ಬಿಟ್ಟು ಪುಟ್ ಪುಟ್ಟು ಉಂಡೆಗಳನ್ನ ಕಟ್ಬೇಕು ಸ್ನೇಹಿತರೆ. ನೋಡಿ ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಇಷ್ಟೇ ನಾನು ಚಿಕ್ಕದು ಕಟ್ಟುವಂಥದ್ದು. ನಮ್ಮಮ್ಮ ಬಂದ್ಬಿಟ್ಟು ನಂದು ಇಷ್ಟು ದಪ್ಪ ಉಂಡೆ ಕಟ್ತಾರೆ, ಆದ್ರೆ ನಮಗೆ ಸಾಕು ಇಷ್ಟು ಉಂಡೆಗಳು ಸ್ನೇಹಿತರೆ. ಪುಟ್ ಪುಟ್ಟ ಪುಟ್ ಪುಟ್ಟದಾಗಿ ಉಂಡೆಗಳು ಸ್ನೇಹಿತರೆ, ತುಂಬಾನೇ ಚೆನ್ನಾಗ್ ಬರುತ್ತೆ. ಹಾಗೇನೆ ಆರೋಗ್ಯಕ್ಕೆ ಇದನ್ನು ಬಂದು ತುಂಬಾನೇ ಒಳ್ಳೇದು. ಇದ್ರಲ್ಲೂ ಅಷ್ಟೇ ಅಲ್ವಾ, ಕೊಬ್ಬರಿ ಏಲಕ್ಕಿ ಹಾಗೇನೆ ಶುಂಠಿ ಮತ್ತೆ ಕಡ್ಲೆ ಶೇಂಗಾ ಬೀಜ ಮತ್ತೆ ಇದಕ್ಕೂ ಸ್ವಲ್ಪ ಬೇಕಂದ್ರೆ ಎಳ್ಳು ಹಾಕೊಳ್ಬಹುದು. ನಾನು ಹಾಕಿಲ್ಲ ಸ್ನೇಹಿತರೆ, ನೀವು ಬೇಕಂದ್ರೆ ಎಳ್ಳು ಸೇರಿಸ್ಕೊಳ್ಳಿ. ಮತ್ತೆ ಗಸಗಸೆ ಹಾಕೊಳ್ಳುವಂಥವ್ರು ಹಾಕೊಳ್ಬಹುದು ಸ್ನೇಹಿತರೆ. ಹಾಗೇನೆ ಸ್ವಲ್ಪ ಅಕ್ಕಿಯನ್ನ ಹುರಿದ್ಬಿಟ್ಟು ಹಾಕುವಂಥವ್ರು ಹಾಕ್ತಾರೆ, ಆದ್ರೆ ಇಲ್ಲಿ ನಾನು ಇಷ್ಟನ್ನೇ ಹಾಕೊಂಡ್ ಮಾಡಿರುವಂತದ್ದು. ತುಂಬಾನೇ ಚೆನ್ನಾಗಿರುತ್ತೆ. ಈ ಸಲ ಬಂದ್ಬಿಟ್ಟು ಏನಾಯ್ತಂದ್ರೆ ಪಂಚಮಿ ಹಬ್ಬಕ್ಕೆ ಮಾಡೋದಿಕ್ ಹೋಗ್ಲಿಲ್ಲ ಸ್ನೇಹಿತರೆ. ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡೋಣ ಅಂತ ಹೇಳಿ ಮಾಡ್ಲಿಲ್ಲ. ಹಾಗೇನೆ ಇನ್ನೊಂದ್ ಏನಂದ್ರೆ ನನ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಸ್ನೇಹಿತರೆ, ಅಂದ್ರೆ ಸ್ವಲ್ಪ ಪಂಚಮಿ ಹಬ್ಬಕ್ಕೆನೆ ಡೇಟ್ ಇತ್ತು. ಹಾಗಾಗಿ ಎಲ್ಲ ಮಾಡಿಟ್ರೆ ಸ್ವಲ್ಪ ಮುಂಟಾದಾಗ ಆಗುತ್ತೆ ಅಂತ ಹೇಳಿ ನಾನು ಮಾಡಿರ್ಲಿಲ್ಲ. ನಂತರದಲ್ಲಿ ಹಬ್ಬಕ್ಕೆ ಒಂದೇ ಸಲ ಮಾಡೋಣ ಅಂತ ಹೇಳಿ ಇಷ್ಟೆಲ್ಲ ಉಂಡೆಗಳನ್ನ ಮಾಡಿರುವಂತದ್ದು ಸ್ನೇಹಿತರೆ. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ರೆಸಿಪಿಗಳು ಇಷ್ಟ ಆಯ್ತಂದ್ರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ನೀವು ಏನೆಲ್ಲ ಮಾಡಿದ್ರಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಇರ್ಲಿ. ನಮಸ್ಕಾರ.